ಇದೇ ಚರಿತ್ರೆ ಚಾನೆಲ್ಗೆ ಮತ್ತೆ ಸ್ವಾಗತ. ನಾನು ಇವತ್ತು ಒಂದು ಅಜ್ಜಿ ಹೇಳಿರೋ ಕಥೆಯನ್ನು ಹೇಳ್ತೀನಿ ನಿಮಗೆ. ಅಜ್ಜಿ ಅವ್ರ ಮೊಮ್ಮಕ್ಕಳಿಗೆ ಒಂದು ಕತೆ ಹೇಳ್ತಿರ್ತಾಳೆ. ಅಜ್ಜಿ ನಿಧಾನವಾಗಿ ಮಾತು ಶುರು ಮಾಡ್ತಾಳೆ. ಮಕ್ಕಳೇ ಕೇಳ್ರಿ, ಈ ಕತೆ ನಿಜಕ್ಕೂ ಭಯ ಹುಟ್ಟಿಸುವುದಿಲ್ಲ, ಆದರೆ ಒಂದು ಅನುಭವದ ಕತೆ. ಒಬ್ಬ ಹುಡುಗನಿಗೆ ದೆವ್ವ ಭೂತಗಳ ಮೇಲೆ ನಂಬಿಕೆ ಇರಲಿಲ್ಲ. ಆದರೆ ಅವನ ಗೆಳೆಯ ಯಾವಾಗಲೂ ಹೇಳ್ತಿದ್ದ, ನಮ್ಮ ಊರಿನಲ್ಲಿ ದೆವ್ವ ಇದೆ, ರಾತ್ರಿ ಯಾರೋ ಒಬ್ಬರೇ ಓಡಾಡುವುದಿಲ್ಲ. ಹುಡುಗ ನಗುತ್ತಾ ಹೇಳ್ತಿದ್ದ, ಅಯ್ಯೋ, ಸತ್ತವರು ದೆವ್ವ ಆಗ್ತಿದ್ರೆ ಈ ಭೂಮಿಯಲ್ಲಿ ನಮಗೆ ಜಾಗವೇ ಇರಲ್ಲ. ಆದರೆ ಕುತೂಹಲ ಬಿಡಲಿಲ್ಲ. ಒಂದು ದಿನ ಅವನು ಗೆಳೆಯನ ಜೊತೆ ಅವನ ಊರಿಗೆ ಹೋಗೋದಕ್ಕೆ ನಿರ್ಧಾರ ಮಾಡಿದ. ಅವನು 5 ಗಂಟೆ ಪ್ರಯಾಣ ಮಾಡಿ ಧೂಳಿನ ರಸ್ತೆಯಲ್ಲಿ ಸುಸ್ತಾಗಿ ಊರಿಗೆ ತಲುಪಿದ. ರಾತ್ರಿ ಊಟ ಮುಗಿಸಿ ಮಲಗೋಕೆ ಸಿದ್ಧರಾದರು. ಅವರ ಹೊಸ ಮನೆ ಊರ ಮಧ್ಯೆ ಇತ್ತು, ಆದರೆ ಹಳೆಯ ಮನೆ ಊರ ಕೊನೆಯ ತೋಟದ ಕಡೆ ಇತ್ತು. ಮಗ ಹುಷಾರ್, 12 ಗಂಟೆ ಆದಮೇಲೆ ಹುಡುಗಿ ಅಳೋ ಶಬ್ದ ಬರುತ್ತೆ, ನಂತರ ಗೆಜ್ಜೆ ಶಬ್ದ, ನಂತರ ನಾಯಿಗಳು ಬೊಗಳುತ್ತವೆ. ನೀನು ಹೊರಗೆ ಹೋಗಬೇಡ ಎಂದು ಗೆಳೆಯ ಹೇಳಿದ. ಅದಕ್ಕೆ ಅವನ ಗೆಳೆಯ ಹೇಳ್ತಾನೆ, ಸರಿ, ನಾನು ಏನು ಮಾಡಲ್ಲ. ಮಧ್ಯರಾತ್ರಿ 12 ಗಂಟೆ ಆಯಿತು, 12:15 ಗಂಟೆ ಆಯಿತು, 1 ಗಂಟೆ ಆಯಿತು, ಯಾವ ಶಬ್ದವೂ ಇಲ್ಲ. ಹುಡುಗ ಯೋಚಿಸಿದ, ಇದು ಎಲ್ಲ ಸುಳ್ಳು ಅನಿಸುತ್ತೆ. ಆದರೆ ನಿದ್ರೆ ಬರಲಿಲ್ಲ. ಅವನು ಹೊರಗೆ ನೋಡಲು ಬಾಗಿಲ ಬಳಿ ಬಂದ. ತಣ್ಣನೆಯ ಗಾಳಿ ಬೀಸುತ್ತಿತ್ತು. ಸುತ್ತಮುತ್ತ ಕತ್ತಲು ಮಾತ್ರ. ಸ್ವಲ್ಪ ಭಯ ಶುರು ಆಯಿತು. ವಿಚಿತ್ರ ಶಬ್ದಗಳು. ಅಜ್ಜಿ ನಿಧಾನವಾಗಿ ಹೇಳ್ತಾಳೆ. ಅಷ್ಟರಲ್ಲಿ ದೂರದಿಂದ ನಾಯಿಗಳು ಬೊಗಳುವ ಶಬ್ದ ಕೇಳಿಸುತ್ತೆ. ಆ ಶಬ್ದ ಹತ್ತಿರ ಬರುತ್ತಾ ಹೋಯಿತು. ಜೊತೆಗೆ ಯಾರೂ ಉಸಿರು ಬಿಡುವ ಶಬ್ದ. ಹುಡುಗ ಯೋಚಿಸಿದ, ಕಳ್ಳನಿರಬೇಕು, ಆದರೆ ಧೈರ್ಯ ಇರಲಿಲ್ಲ. ಅಷ್ಟರಲ್ಲಿ ಗೆಜ್ಜೆ ಶಬ್ದ, ಜಲ್ ಜಲ್ ಅಂತ ಮನೆ ಸುತ್ತ ಕೇಳಿಸಿತ್ತು. ನಾಯಿಗಳು ಒಂದೇ ಸಮನೆ ಬೊಗಳುತ್ತಿದ್ದವು. ಯಾರೋ ಓಡಾಡ್ತಿದ್ರಂತೆ ಅನಿಸುತ್ತಿತ್ತು. ಆ ಹುಡುಗನಿಗೆ ಇದು ನಿಜಾನ ಕನಸ ಗೊತ್ತಾಗಲಿಲ್ಲ. ಬಾಗಿಲ ಬಳಿ ಭಯ. ಹುಡುಗ ಲೈಟ್ ಆನ್ ಮಾಡಿ ನಿಧಾನವಾಗಿ ಬಾಗಿಲ ಬಳಿ ಬಂದ. ಬಾಗಿಲು ತೆಗೆಯಲು ಚಿಲಕ ಮುಟ್ಟಿದ. ಅಷ್ಟರಲ್ಲಿ ಯಾರೋ ಮೈ ಮುಟ್ಟಿದ ಹಾಗೆ ಅನಿಸಿತ್ತು. ತಿರುಗಿ ನೋಡಿದ, ಯಾರೂ ಇಲ್ಲ. ಮತ್ತೆ ಚಿಲಕ ಮುಟ್ಟಿದ. ಯಾರೋ ಎಳೆದ ಹಾಗೆ ಅನಿಸಿತು. ಭಯದಿಂದ ಕೈಕಾಲು ನಡುಗುತ್ತಿತ್ತು. ಮುಖದ ಮೇಲೆ ಬೆವರು ಸುರಿಯುತ್ತಿತ್ತು. ಹೊರಗಡೆ ಗೆಜ್ಜೆ ಶಬ್ದ ಇನ್ನೂ ಜೋರಾಯಿತು. ಬಾಗಿಲು ಕುಟ್ಟಿದ ಶಬ್ದ. ಹುಡುಗಗೆ ಕೂಗಬೇಕು ಅನಿಸಿತು, ಆದರೆ ಮಾತೇ ಬರ್ತಿಲ್ಲ. ಅಜ್ಜಿ ನಗುತ್ತಾ ಹೇಳ್ತಾಳೆ, ಮಕ್ಕಳೇ, ಮುಂದೇನಾಯಿತು ಗೊತ್ತಾ? ಸ್ವಲ್ಪ ಹೊತ್ತಿನಲ್ಲಿ ಎಲ್ಲ ಶಬ್ದಗಳು ನಿಂತವು. ಬೆಳಗ್ಗೆ ಆಗುತ್ತಿದ್ದಂತೆ ಹುಡುಗ ಹೊರಗೆ ಹೋಗಿ ನೋಡಿದ. ಅಲ್ಲಿ ಏನೂ ಇರಲಿಲ್ಲ. ಆದರೆ ಸತ್ಯ ಏನು ಗೊತ್ತಾ? ಹತ್ತಿರ ಹೊಲದಲ್ಲಿ ಕಳ್ಳರು ಓಡಾಡ್ತಿದ್ರು. ನಾಯಿಗಳು ಅದಕ್ಕೆ ಬೊಗಳುತ್ತಿದ್ವು. ಒಂದು ಹಸುಗೆ ಗೆಜ್ಜೆ ಕಟ್ಟಿದ್ರು. ಅದು ಓಡಾಡಿ ಶಬ್ದ ಮಾಡ್ತಿತ್ತು. ತಣ್ಣನೆಯ ಗಾಳಿಯಿಂದ ಬಾಗಿಲು ಅಲ್ಲಾಡ್ತಿತ್ತು. ಭಯದಿಂದ ಅವನಿಗೆ ಭ್ರಮೆಯಾಗಿತ್ತು. ಅಜ್ಜಿ ಕೊನೆಗೂ ಹೇಳ್ತಾಳೆ, ಮಗ, ದೆವ್ವಕ್ಕಿಂತ ದೊಡ್ಡದ ಭಯ ಮನಸ್ಸಿನಲ್ಲಿ. ಭಯ ಬಂದರೆ ಸಾಮಾನ್ಯ ಶಬ್ದವು ಭಯಾನಕವಾಗಿರುತ್ತದೆ.